ಮುಸ್ಲಿಮರ ಪವಿತ್ರ ಹಬ್ಬವಾದಂಥ ಬಕ್ರೀದ್ ಹಿನ್ನೆಲೆಯಲ್ಲಿ ನಗರದಾದ್ಯಂತ ಕುರಿ ವ್ಯಾಪಾರ ಬಹಳಷ್ಟು ಜೋರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಾವು ಚಾಮರಾಜಪೇಟೆಯ ಈದ್ಗಾ ಮೈದಾನದಲ್ಲಿದ್ದೀವಿ. ಇಲ್ಲಿ ಗಮನಿಸ್ತಾ ಇದ್ದೀರಾ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕುರಿ ವ್ಯಾಪಾರ ನಡೀತಾ ಇರುವಂಥದ್ದು. ರೈತರ ನಿರೀಕ್ಷೆಯನ್ನು ಕೂಡ ಹೆಚ್ಚಿಸಿರುವಂಥದ್ದು. ಸಾಕಷ್ಟು ಕೋವಿಡ್ ಬಳಿಕ ಹೈನುಗಾರಿಕೆ ಕ್ಷೇತ್ರ ಕುಗ್ಗಿತ್ತು. ಆದರೆ ಈ ಒಂದು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಈ ಒಂದು ನಿರೀಕ್ಷೆಯಲ್ಲಿ ಸಾಕಷ್ಟು ವ್ಯಾಪಾರಕ್ಕೆ ಅಂತ ಹೇಳಿ ಬರ್ತಾ ಇರುವಂಥದ್ದು. ವಿವಿಧ ತಳಿಯ ಕುರಿಗಳನ್ನು ಸದ್ಯಕ್ಕೆ ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ವೆರೈಟಿಯ ಕುರಿಗಳು, ಸಾಕಷ್ಟು ಗಾತ್ರದಲ್ಲಿ ಹೆಚ್ಚಳವಾಗಿರುವಂಥದ್ದು ಅಥವಾ ಸಾಕಷ್ಟು ವಿವಿಧ ಆಕರ್ಷಕವಾದಂಥ ಕುರಿಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಬೇರೆ ಬೇರೆ ತಳಿಗಳನ್ನು ಗಮನಿಸೋದಾದರೆ ಬನ್ನೂರು ಕುರಿ ಆಗಿರ್ಬೋದು, ನಾಟಿ ಕುರಿ ಆಗಿರ್ಬೋದು, ಮೋಟ ಆಗಿರ್ಬೋದು, ಕಿರಗಲ್ ಕುರಿ ಆಗಿರ್ಬೋದು, ಟಗರುಗಳು, ಮೇಕೆಗಳು ಎಲ್ಲವೂ ಕೂಡ ಬಂದಿರುವಂಥದ್ದು. ಇದರಲ್ಲೂ ಕೂಡ ಸ್ಪೆಷಲಾಗಿ ಗಮನ ಸೆಳೀತಾ ಇರುವಂಥದ್ದು ನೀವೀಗ ಗಮನಿಸ್ತಾ ಇದ್ದೀರಾ, ಇದು ಆಸ್ಟ್ರೇಲಿಯನ್ ತಳಿ. ಸಾಕಷ್ಟು ಈ ಒಂದು ಸದ್ಯಕ್ಕೆ ಇಲ್ಲಿ ಇರುವಂಥದ್ದು ಈ ಒಂದು ಮಾರುಕಟ್ಟೆಯಲ್ಲಿ ಗಮನ ಸೆಳೀತಿರುವಂತಹ ಕುರಿಗಳು. ಸಾಕಷ್ಟು ಜನ ಇದನ್ನು ನೋಡ್ತಾವೂ ಕೂಡ ಇದ್ದಾರೆ. ಆಸ್ಟ್ರೇಲಿಯಾದ ಮೂಲದ ತಳಿಗಳು, ಜೊತೆಗೆ ಇದರ ಪಕ್ಕದಲ್ಲಿ ಇನ್ನೊಂದಿದೆ, ಅದು ಪಂಜಾಬ್ ಮೂಲದ ತಳಿ. ಪಂಜಾಬ್ನಿಂದ ಇಲ್ಲಿಗೆ ತೆಗೆದುಕೊಂಡು ಬಂದು ಇಲ್ಲಿ ಬ್ರೀಡ್ ಇಂಪ್ರೂವ್ ಮಾಡಿರುವಂಥ ತಳಿಯ ಒಂದು ಮೇಕೆಯನ್ನು ಸದ್ಯಕ್ಕೆ ಗಮನಿಸ್ತಾ ಇದ್ದೀರಾ. ಯಾವ ರೀತಿಯಾಗಿ ಗಾತ್ರದಲ್ಲಿದೆ ಅನ್ನುವಂಥದ್ದು. ಜೊತೆಗೆ ಆಸ್ಟ್ರೇಲಿಯನ್ ತಳಿಯನ್ನು ನೋಡ್ತಾ ಹೋದರೆ ಬಾಲವನ್ನು ಗಮನಿಸ್ತಾ ಇದ್ದೀರಾ. ಇತರ ನೀವು ಕುರಿಗಳನ್ನು ಗಮನಿಸಿದ್ರೆ ಅದರ ಬಾಲ ತುಂಬ ಸಣ್ಣದಾಗಿರುತ್ತೆ. ಆದರೆ ಇದರ ಬಾಲ ಉದ್ದ ಜಾತಿಯ ಬಾಲ ಇರುವಂಥದ್ದು ಸದ್ಯಕ್ಕೆ ನೀವು ನೋಡ್ತಾ ಇರುವಂಥದ್ದು. ಸದ್ಯಕ್ಕೆ ಈ ಒಂದು ಆಸ್ಟ್ರೇಲಿಯನ್ ಕುರಿಯ ತಳಿಯ ಬಗ್ಗೆ ಮಾತನಾಡೋದಕ್ಕೆ ಇದರ ಕುರಿಯ ಓನರ್ ನಮ್ಮ ಜೊತೆಗೆ, ಅಂದರೆ ಇದರ ವ್ಯಾಪಾರಕ್ಕೆ ಅಂತ ಹೇಳಿ ಬಂದಿರುವಂಥವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸೋಣ. ಸರ್, ಈ ಆಸ್ಟ್ರೇಲಿಯನ್ ತಳಿಯ ಕುರಿಯ ವಿಶೇಷತೆ ಏನು ಸರ್? ಸರ್, ಇದು ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ, ಒಳ್ಳೆ ರೈತರಿಗೆ ಲಾಭ ಇದೆ. ಅದು ಒಳ್ಳೆ ಚೆನ್ನಾಗಿ ಎಲ್ಲ ಕುರಿಗಿಂತ ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಈಗ ಇಲ್ಲಿ ಮಾರ್ಕೆಟಲ್ಲಿ ಹೇಗಿದೆ ಇದಕ್ಕೆ ಡಿಮ್ಯಾಂಡು? ಈಗ ನಾವು ಬಂದಿದ್ದು ಈಗ ಸ್ವಲ್ಪ 1 ಅವರ್ ಆಯಿತು. ಈಗ ಬರ್ತಾ ಇದ್ದಾರೆ ಎಲ್ಲ ಗಿರಾಕಿ ಎಲ್ಲ ಹೋಗ್ತಾ ಇದೆ, ಕೇಳ್ಕೊಂಡು ಹೋಗ್ತಾ ಇದ್ದಾರೆ. ನೋಡಬೇಕು ಏನು ಪ್ರೈಸ್ ಹೇಳ್ತಾ ಇದ್ದೀರಾ ಇದಕ್ಕೆ? ಈಗ ನಾವು 50,000 ಹೇಳ್ತಾ ಇದ್ದೀರಿ. 50,000 ಹೌದು, ಆಸ್ಟ್ರೇಲಿಯನ್ ತಳಿಗೆ. ಈಗ ಆಸ್ಟ್ರೇಲಿಯನ್ ಕುರಿ ಹೇಗೆ ರೈತರಿಗೆ ಯೂಸ್ ಇರುತ್ತಾ ಅಥವಾ ಮಾಂಸ ತೆಗೆದುಕೊಂಡು ಹೋಗೋರಿಗೆ ಯೂಸ್ ಇರುತ್ತೆ, ಹೇಗೆ? ಇಬ್ರಿಗೂ ಯೂಸ್ ಇದೆ. ಎಲ್ಲ ಕುರಿಗಿಂತ ಭಾಳ ಡೆವಲಪ್ಮೆಂಟ್ ಆಗಿ ಬರುತ್ತೆ. ಒಳ್ಳೆ ಬಿಗ್ ಸೈಜ್ ಬರುತ್ತೆ, ಬೇಗ ಡೆವಲಪ್ಮೆಂಟ್ ಆಗುತ್ತೆ. ಇದು ಅದಷ್ಟೇ ಏನು ತಿನ್ನುತ್ತೆ ತಿಂಡಿ ಅಷ್ಟೇ ನಾಟಿ ಕುರಿ ತಿಂದ್ರೂ ಇಷ್ಟು ಡೆವಲಪ್ಮೆಂಟ್ ಬರೋದಿಲ್ಲ. ಅದು ಇದೀಗ ಎಷ್ಟು ತಿಂಗಳ ಮರಿ ಇದು? ಈಗ ಇದು 1 ವರ್ಷ ಕುರಿ ಇದು. ರೈತರಿಗೆ ಯೂಸ್ ಇದೆ, ತೆಗೆದುಕೊಂಡವ್ರಿಗೂ ಇದೆ. ಅದೇ ರೀತಿ ಅದು ಪಂಜಾಬ್ದು ಬೀಟಲ್ಲಿದೆ ಮೇಕೆ, ಅದು ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ. ಅದರ ಸ್ಪೆಷಾಲಿಟಿ ಏನು? ಅದು ಅದೇ ಒಳ್ಳೆ ಗ್ರೋತ್ ಬರುತ್ತೆ ಎಲ್ಲ ಮೇಕೆಗಿಂತ. ನಾಟಿ ಮೇಕೆ ಏನು ತಿನ್ನುತ್ತೆ ತಿಂಡಿ ಅಷ್ಟೇ ತಿಂದು ಇದು ಒಳ್ಳೆ ಡೆವಲಪ್ಮೆಂಟ್ ಬರುತ್ತೆ, ಬೇಗ ಡೆವಲಪ್ಮೆಂಟ್ ಬರುತ್ತೆ. ಅದು ಲೈವಲ್ಲೇ ಒಂದು 120ವರೆಗೂ ಬರುತ್ತೆ. ನಮ್ಮದು ಎಲ್ಲ ಒಂದು 81 to 82 ಇದೆ. ಅದು 100 ದಾಟುತ್ತೆ. ಸದ್ಯಕ್ಕೆ ಇನ್ನೊಬ್ಬರು ನಮ್ಮ ಜೊತೆಗೆ ವ್ಯಾಪಾರಸ್ಥರು, ಕುರಿಗಳ ವ್ಯಾಪಾರಸ್ಥರು ಇದ್ದಾರೆ, ಅವರನ್ನು ಮಾತನಾಡಿಸೋಣ. ಸರ್, ಹೇಗಿದೆ ವ್ಯಾಪಾರ? ಹೇಗಿದೆ, ಡೌನ್ ಇದೆಯಾ ಅಥವಾ ಹೇಗೆ ವ್ಯಾಪಾರ ಚೆನ್ನಾಗಿದೆಯಾ, ಹೇಗೆ? ಚೆನ್ನಾಗಿದೆ, ನಡೀತಿದೆ. ರೈತರಿಗೂ ಅನುಕೂಲವಾಗಿದೆ, ಮತ್ತು ತಗೊಂಡು ಹೋಗೋರಿಗೂ ಅನುಕೂಲವಾಗಿದೆ. ಎಲ್ಲ ಮಧ್ಯಂತರ ಎಲ್ಲರಿಗೂ ಚೆನ್ನಾಗಿ ನಡೀತಿದೆ ವ್ಯಾಪಾರ. ಕೊಳ್ಳೋರ್ಗೂ ಚೆನ್ನಾಗಿದೆ ವ್ಯಾಪಾರ. ಹೇಗೆ ಪ್ರತಿ ವರ್ಷ ಬರ್ತೀರಾ, ಹೇಗೆ? ಪ್ರತಿ ವರ್ಷನೂ ಬರ್ತೀವಿ ಸರ್. ಪ್ರತಿ ವರ್ಷ? ಹಾಂ, ವರ್ಷ ಕಂಪೇರ್ ಮಾಡಿದ್ರೆ ಈ ಸಲ ಜಾಸ್ತಿ ಆಗಿದೆ, ಕಡಿಮೆ ಆಗಿದೆಯಾ? ಎಲ್ಲ ಮಾಮೂಲಿ ಕೇಳಿದಾಗ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಏನು ಅದು ಎಫೆಕ್ಟ್ ಇದೆಯಾ? ನಾರ್ಮಲ್ ಪ್ರೈಸ್ ಇದೆ. ಮತ್ತು ಒಬ್ಬರು ಭಯಪಟ್ಟು ಸೇಲ್ ಆಗಲ್ಲ ಅನ್ನೋ ಒಂದು ಉದ್ದೇಶದಿಂದ ಕಮ್ಮಿ ಕೊಟ್ಬಿಡ್ತಿದ್ದಾರೆ. ಒಬ್ಬೊಬ್ಬರು ಧೈರ್ಯ ಇರೋರು, ಇಲ್ಲ ನಾನು ಮಾರ್ತೀನಿ ಅನ್ನೋರು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎದುರಿಸೋರು ಅವರೇ, ಎದುರುಕೊಳ್ಳೋರು ಅವರೇ, ಚೆನ್ನಾಗಿ ಮಾರ್ತಾನೆ ಅವರೇ, ಕಳ್ಕೊಳ್ಳೋರು ಅವರೇ. ಮಾರ್ಕೆಟಲ್ಲಿ ಮಾಮೂಲಿ. ಮತ್ತು ಇಲ್ಲೆಲ್ಲ ಬಂಡೂರು ಇದೆ ಜಾಸ್ತಿ. ಮತ್ತು ಎಳಗ, ಅಮ್ಮಿನಗಡೆ ಎಳಗ ಅಂತಲೇ ಫೇಮಸ್ಸು. ಎಳಗಾನೇ ಸಿಕ್ಕಾಪಟ್ಟೆ 80% ಎಳಗ ಇದೆ. ಆ ಕಡೆ 20% ಆ ಕಡೆ ಪೂರ ಬಂಡೂರು ಹಾಕಿದ್ದಾರೆ. ಚೆನ್ನಾಗಿ ನಡೀತಿದೆ ವ್ಯಾಪಾರ, ಏನಿಲ್ಲ. ಇಲ್ಲಿ ಸಾಯಂಕಾಲ ಒಂದು 4 ಗಂಟೆ ಹಂಗೆ ವ್ಯಾಪಾರ ಜಾಸ್ತಿ ಸ್ಟಾರ್ಟ್ ಆಗಿ 1 ಗಂಟೆ ಮಧ್ಯರಾತ್ರಿ 1 ಗಂಟೆವರೆಗೂ ನಡೀತಿದೆ. ರೈತರು ಯಾವಾಗ ಬಂದು ಮಾರ್ಬೋದು, ತಗೊಳ್ಳೋರ್ಗೂ ತಗೋಬೋದು. ಬಂದೆ ಮಧ್ಯರಾತ್ರಿ ಅಂತ ಕತ್ಲಾಯಿತು ಅಂತಲೇ ಏನಿಲ್ಲ, ತಗೋಬೋದು ಚೆನ್ನಾಗಿ. ಒಟ್ಟಿನಲ್ಲಿ ರೈತರು ಈ ಸಲ ಲಾಭ ಗಳಿಸ್ತಾ ಇದ್ದಾರೆ. ರೈತರು ಲಾಭ ಅಂತ ಅನ್ನೋದಿಲ್ಲ, 50-50. ತಗೊಳ್ಳೋರ್ಗೂ ಅನುಕೂಲ ಇದೆ, ಅವ್ರಿಗೂ 50 ಇದೆ, ಇವ್ರಿಗೂ 50 ಇದೆ ಸರ್. ಚೆನ್ನಾಗಿದೆ, ಏನಿಲ್ಲ, ಮಧ್ಯಂತರ ಇದೆ. ಸರಿ, ಸದ್ಯಕ್ಕೆ ಇದು ಚಾಮರಾಜಪೇಟೆಯಲ್ಲಿರುವಂಥ BBMP ಮೈದಾನದಲ್ಲಿ ನಡೀತಿರುವಂಥ ಕುರಿಗಳ ವ್ಯಾಪಾರ. ಬಕ್ರೀದ್ ಇದೆ, 17ನೇ ತಾರೀಕಿಗೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿಗೆ ಆಗಮಿಸಿ ಕುರಿಗಳನ್ನು ಪರ್ಚೇಸ್ ಮಾಡಿ ತೆಗೆದುಕೊಂಡು ಹೋಗ್ತಾ ಇರುವಂಥ ದೃಶ್ಯಗಳು ಇವು ಚಾಮರಾಜಪೇಟೆಯ BBMP ಮೈದಾನದ ದೃಶ್ಯಗಳು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಸ್ವಸ್ತಿಕ್ ಕನ್ಯಾಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.